ಫ್ರೈಡೆಗೆ ಹ್ಮ್ ಬೇಯ್ಲಿತ್ತು. ಹ್ಮ್ ಸಡನ್ ಆಗಿ ಬಂದ್ಬಿಟ್ಟು ಕಂಪ್ಯೂಟರ್ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ಹ್ಮ್ ಮನೋಜ ಇದ್ರ ರಘುದೇನು ಅಕ್ಕ ತಪ್ಪಿಲ್ಲ ಗೊತ್ತು ತಾನೆ. ನಾನ್ ಸೈನ್ ಹಾಕೊಟ್ಬಿಟ್ಟು ಬಂದಿದ್ದೀನಕ್ಕ. ಅವ್ರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಮಾತಾಡ್ಬಿಟ್ಟು. ಇದು ಸುಳ್ಳು ಕೇಸು ಅಂತ ಗೊತ್ತು ತಾನೆ. ಅಕ್ಕ ನನಗೆಲ್ಲ ಪ್ರತಿಯೊಂದು ಗೊತ್ತಾಗಿ ಅಣ್ಣನ ಹತ್ರ ಮಾತಾಡಿ ಅಕ್ಕ 3 ದಿನ ಕೋರ್ಟ್ಗೆ ಹೋಗಿದ್ದೀನಿ. ಯಾರಿಗೂ ನಾನು ಹೇಳಿಲ್ಲ. ಗೊತ್ತು ಕಣೋ, ನಾನು ಇದ್ದೆ. ನೀನ್ ನಿಮ್ ಲಾಯರ್ನ ಕೇಳ್ಕೊಳ್ಳಿ. ನಾನು ಇದ್ದೆ ಯಾರನ್ನಾರು ಮನೋಜ, ಕೇಳ್ಕೊಳ್ಳಿ. ನೀನ್ ಫೋನ್ ಮಾಡಿದಾಗೆಲ್ಲ ನಾನು ಇದ್ದೆ. ಅಕ್ಕ 3 ಅವರ್ ವೆಯ್ಟ್ ಮಾಡಿದೀನಿ ಅಕ್ಕ ನಾನು. ಇದು ಕಣ ನೋಡು, ಕರ್ಕೊಂಡು ಹೋಗಿದ್ದಾರೆ ಕಾಲ್ ಹೊಡಿತೀನಿ ಅಂತ. ಮನೋಜ ಮೀಡಿಯಾ ಮುಂದೆ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ತೀನೋ, ರಘು ಮೇಲೆ ನಾನು ಕಂಪ್ಲೇಂಟ್ ಕೊಡಿಲ್ಲ, ಇದೆಲ್ಲ ಸುಳ್ಳು ಅಂತ. ಬಟ್ ಯಾವಾಗಕ್ಕ ಆಯ್ತು ಅದು? ಇವತ್ತು ನನ್ಗೆ ಅವ್ರ ಅಡ್ವೊಕೇಟ್ ಫೋನ್ ಮಾಡಿದ್ರು, ಮನೋಜ್ ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಒಳ್ಳೇದಾಗಿದೆ, ನೀವು ಸೈನ್ ಹಾಕಿ ಕೊಟ್ಟಿದ್ದೀರಾ, ಅಕಸ್ಮಾತ್ ನೀವು ಬೇಕಂದ್ರೆ ಹೇಳ್ತೀವಂತಾನು ಅಂದ್ರು. ರಘುಗೂ ಇದಕ್ಕೇನಾದ್ರು ಸಂಬಂಧ ಆಯ್ತಾ? ಇಲ್ಲ ಅಕ್ಕ, ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತೀನೋ ಮೀಡಿಯಾ ಮುಂದೆ ಬಂದು? ಇದೆಯಕ್ಕ, ಒಂದ್ಸತಿ ಮನೇಲಿ ಕೇಳ್ತೀನಿ. ಕೇಳು ಪ್ಲೀಸ್ ಕಣೋ. ಮಾತು ಕೇಳ್ಬಿಟ್ಟು ನಂಗೆ ವಾಪಸ್ ಫೋನ್ ಮಾಡ.